ಪ್ರಶ್ನೆಗಳಿಗೆ ಕೀ ಆನ್ಸರ್ಗಳನ್ನು ನೋಡೋಣ. ಇವತ್ತಿನ ಉತ್ತರ ಪತ್ರಿಕೆ ಮತ್ತು ಕ್ವಶನ್ ಪೇಪರ್ಗೆ ಉತ್ತರಗಳನ್ನು ನೋಡುತ್ತೇನೆ. 1 ಅಂಕ ಮತ್ತು 2 ಅಂಕ. ಹಾಗೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ 39. ಸೂಚನೆಗಳು ಎಲ್ಲರಿಗೂ ಗೊತ್ತಿದೆ ಅನ್ಕೋತಿದ್ದೇನೆ. ಭಾಗ ಎ-ದಲ್ಲಿ ಬರುವ ಪ್ರಶ್ನೆಗಳನ್ನು ನೋಡೋಣ. ರೋಮನ್ ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರತಿಪಾದನೆ ಕಾರಣ 2 ಅನ್ನು ಓದ್ಕೊಂಡು ಕರೆಕ್ಟ್ ಆಗಿರೋದು ಯಾವುದಂದ್ರೆ ಸಿ ಆಗಿರುತ್ತೆ. ಎ ಮತ್ತು ಆರ್ಗಳೆರಡು ಸರಿಯಾಗಿವೆ. ಹಾಗೂ ಆರ್ ಎ ನ ಸರಿಯಾದ ವಿವರಣೆಯಾಗಿದೆ. ಹಾಗೆ 2ನೇ ಕ್ವಶನ್, ಮೆಹಜೋದಾರ ಪದದ ಅರ್ಥ. ಇದಕ್ಕೆ ಆನ್ಸರ್ ಬಿ, ಮಣ್ಣಿನ ದಿಬ್ಬ. ಹಾಗೆ 3ನೇ ಕ್ವಶನ್, ಅಮುಕ್ತ ಮೌಲ್ಯದ ಕೃತಿ ರಚಿಸಿದರು. ಇದಕ್ಕೆ ಕರೆಕ್ಟ್ ಆನ್ಸರ್ ಬಿ ಆಗಿರುತ್ತೆ, ಶ್ರೀಕೃಷ್ಣ ದೇವರಾಯ. ಹಾಗೆ 4ನೇ ಕ್ವಶನ್, ಸರಿಯಾದ ಜೋಡಿಯನ್ನು ಗುರುತಿಸಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಎ ಆಗಿರುತ್ತದೆ, ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ. 5ನೇ ಪ್ರಶ್ನೆಗೆ ಆನ್ಸರ್ ನೋಡೋಣ. ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಪರಿಗಣಿಸಲ್ಪಟ್ಟ ದಿವಾನರು. ಇದಕ್ಕೆ ಕರೆಕ್ಟ್ ಆನ್ಸರ್ ಬಿ ಆಗಿರುತ್ತೆ, ಸರ್ ಎಂ ವಿಶ್ವೇಶ್ವರಯ್ಯ. ಹಾಗೆ ರೋಮನ್ ಅಂಕಿ 2ರಲ್ಲಿ ಬರುವ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. 6ನೇ ಪ್ರಶ್ನೆ, ಕ್ಷೇತ್ರ ಎಂದರೇನು. ಇದಕ್ಕೆ ಆನ್ಸರ್ ಉಳುಮೆ ಭೂಮಿ. ಹಾಗೆ 7ನೇ ಕ್ವಶನ್, ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಹೇಳಿದ ಅರಬ್ ಪ್ರವಾಸಿಗ. ಇದಕ್ಕೆ ಕರೆಕ್ಟ್ ಆನ್ಸರ್ ಸುಲೇಮಾನ್. ಹಾಗೆ 8ನೇ ಕ್ವಶನ್, ಬಿಜಾಪುರದಲ್ಲಿ ನವರಸಪುರ ನಿರ್ಮಿಸಿದವರು. ಇದಕ್ಕೆ ಕರೆಕ್ಟ್ ಆನ್ಸರ್ ಇಬ್ರಾಹಿಂ. ಹಾಗೆ 9ನೇ ಕ್ವಶನ್, ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಡ್ಯಾಶ್ ಆಗಿತ್ತು, ಕೋಲ್ಕತ್ತಾ. ಹಾಗೆ 10ನೇ ಕ್ವಶನ್, ರಾಜಾರಾಮ್ ಮೋಹನ್ ರಾಯರು ಆರಂಭಿಸಿದ ಬಂಗಾಳಿ ಪತ್ರಿಕೆ. ಇದಕ್ಕೆ ಸಂವಾದ್ ಕೌಮುದಿ. ಹಾಗೆ ರೋಮನ್ ಅಂಕಿ 3 11ನೇ ಕ್ವಶನ್, ಇವುಗಳನ್ನು ಹೊಂದಿಸಿ ಬರೆಯಿರಿ. ಎ, ಡಾಕ್ಟರ್ ಆರ್ ಬಿ ದಯಾರಾಮ್ ಸಾಹ್ನಿ. ಇದಕ್ಕೆ ಆನ್ಸರ್ ಹರಪ್ಪ ನಗರದ ಶೋಧನೆ, ರೋಮನ್ ಅಂಕಿ 3 ಆಗಿರುತ್ತದೆ. ಹಾಗೆ ಬಿ, ಕನಿಷ್ಕ. ಇದಕ್ಕೆ ಆನ್ಸರ್ ಕುಶಾನರ ಶ್ರೇಷ್ಠ ಅರಸ ಆಗಿರ್ತಾರೆ ಇವರು, ಕನಿಷ್ಕ ಆಗಿದವರು. ಹಾಗೆ ಸಿ, ಉಸ್ತಾದ್ ಇಸ್. ಇದಕ್ಕೆ ಆನ್ಸರ್ ಅಲ್ಲಮ ಪ್ರಭಾ. ಸಿ, ಉಸ್ತಾದ್ ಇಸ್. ಇದಕ್ಕೆ ಆನ್ಸರ್ ಐ, ತಾಜ್ ಮಹಲ್ ಪ್ರಧಾನ ಶಿಲ್ಪಿ. ಡಿ, ಶೇಖ್ ಶಹಾಬುದ್ದೀನ್. ಇದಕ್ಕೆ ಕರೆಕ್ಟ್ ಆನ್ಸರ್ ಚಿಸ್ತಿ ಪಂಥ ಸಂತ. ಈ 2ನೇ ಬಹದ್ದೂರ್ ಶಾ. ಇದಕ್ಕೆ ಆನ್ಸರ್ ಕೊನೆಯ ಮೊಘಲ ಚಕ್ರವರ್ತಿ. ಹಾಗೆ ರೋಮನ್ ಅಂಕಿ 4 ನೋಡೋಣ. ರೋಮನ್ ಅಂಕಿ 4, ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 12ನೇ ಕ್ವಶನ್, ಕುಡುಗೊಲೆ ಎಂದರೇನು. ಇದಕ್ಕೆ ಕರೆಕ್ಟ್ ಅದೃಷ್ಟ ಪದ್ಧತಿ ಅಥವಾ ಮಡಿಕೆಯಲ್ಲಿ ಚಿಟ್ಟಿಯನ್ನು ತೆಗೆಯುವುದು, ಅದನ್ನು ಕುಡುಗೊಲೆ ಪದ್ಧತಿ ಎನ್ನುವರು. ಅದು ಸಹ ಇದೆ. ಮೈಸೂರಿನ ಒಡೆಯರ ರಾಜ್ಯ ಲಾಂಛನ ಯಾವುದು. ಗಂಡಬೇರುಂಡ. ಹಾಗೆ 14ನೇ ಕ್ವಶನ್, ಅನುಭವ ಮಂಟಪದಲ್ಲಿ ನಡೆದ ಧರ್ಮಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು. ಅಲ್ಲಮ ಪ್ರಭು. ಹಾಗೆ 15ನೇ ಕ್ವಶನ್, ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು. ಈ ಆನ್ಸರ್ ನೀವೇ ಕಾಮೆಂಟ್ ಮಾಡಿ, ಎಲ್ಲರೂ ಗೊತ್ತಿದೆ ಅನ್ಕೊಂಡಿದ್ದೇನೆ. ಹಾಗೆ 16ನೇ ಕ್ವಶನ್, ಮೈಸೂರು ರಾಜ್ಯದಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಜಾರಿಗೊಳಿಸಿದ ಕಮಿಷನರ್ ಯಾರು. ಮಾರ್ಕ್ ಕಬ್ಬನ್. ಹಾಗೆ ಭಾಗ ಬಿ, ರೋಮನ್ ಅಂಕಿ 5, ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. 17ನೇ ಕ್ವಶನ್, ಭಾರತದ ಪಶ್ಚಿಮದೊಂದಿಗೆ ಸಂಪರ್ಕಿಸುವ 2 ಕಣಿವೆಗಳು. ಎಲ್ಲರೂ ಗೊತ್ತಿಸ್ತೀಯೋ ಯಾವ್ಯಾವ ನೋಡಿ 2 ಬರೆಯಬೇಕು. ಹಾಗೆ ಭಾರತದಲ್ಲಿ 2 ಭಾರತೀಯ ನೃತ್ಯ ಪ್ರಕಾರಗಳನ್ನು ಹೆಸರಿದೆ. ಭರತನಾಟ್ಯ ಅಥವಾ ಇನ್ನೊಂದಿದೆ ನೋಡಿ ತಕಟಿಗ, ಅದು ಒಂದು. ಯಾವುದಾದ್ರೂ 2 ಬರೆಯಬೇಕು. 19ನೇ ಕ್ವಶನ್, ಪ್ಯಾಲಿಯೋಲಿಥಿಕ್ ಅಂದರೆ ಹಳೆಯ ಯುಗ ಅಂತ. ಪ್ಯಾಲಿಯೋ ಅಂದರೆ ಹಳೆಯ, ಲಿಥಿಕ್ ಅಂದರೆ ಕಲ್ಲು, ಹಳೆಯ ಕಲ್ಲು. ಪದದ ಅರ್ಥ, ಸಿಂಧು ನಾಗರಿಕತೆಯ ಶವ ಸಂಸ್ಕಾರ ಪದ್ಧತಿಗಳಂತೆ. ಉಳುವುದು ಅಥವಾ ಇನ್ನೊಂದು ಗೊತ್ತಿದೆ ಅನ್ಕೋತಿದ್ದೇನೆ, 2 ಬರೆಯಬೇಕು. ಹಾಗೆ ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದ 2 ಬಗೆಯ ನ್ಯಾಯಾಲಯಗಳನ್ನು ಯಾವುವು. ಧರ್ಮಸ್ಥಳ, ಕಂಠಸ್ಥಳ. ಹೊಯ್ಸಳ ವಾಸ್ತುಶೈಲಿಯ 2 ಲಕ್ಷಣಗಳನ್ನು ತಿಳಿಸಿ. ಗೋಳಾಕಾರ ಇರುವ ಗುಡಿ. ಹಾಗೆ ಮೊಘಲ ಕಾಲದ 2 ಪ್ರಸಿದ್ಧ ಸಂಗೀತಗಾರರು. ಮೊಹಮ್ಮದ್ ಗವಾನ್ ಯಾರು, ಅವರು ನಿರ್ಮಿಸಿದ ಮದರಸಾ ಎಲ್ಲಿದೆ, ಇದು ಸಹ ಗೊತ್ತಿದೆ. ರಾಮಾನುಜರ ಶ್ರೀರಂಗಪಟ್ಟಣ ಒಪ್ಪಂದ ಕಾರಣಗಳನ್ನು ತಿಳಿಸಿ. ಎಲ್ಲವನ್ನು ಬರೆದಿದ್ದಾರೆ ಅನ್ಕೊಂಡಿದ್ದೇನೆ. ಹಾಗೆಯೇ ಮುಂದೆ ನೋಡೋಣ. 5 ಅಂಕದಲ್ಲಿ ಭಾಗ ಸಿ, ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಇವಂತೂ ಫುಲ್ ಈಸಿ ಆಗಿದೆ, ಇವೆಲ್ಲವೂ ಬರೆದಿದ್ದೀರಿ ಅನ್ಕೊಂಡಿದ್ದೇನೆ. ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನು ಪಡೆದಿರೋ ಕಾಮೆಂಟ್ ಮಾಡಿ. 10 ಅಂಕ ಸಹ ನೋಡೋಣ. ಎ ಭಾಗ ಇವಂತೂ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಇವು ನೀವೇ ಕಾಮೆಂಟ್ ಮಾಡಿ ಯಾವ್ಯಾವ ಎಲ್ಲಿವೆ ಅಂತ. ಎಲ್ಲಾದರೂ ತಪ್ಪಿದರೆ ಕ್ಷಮಿಸಿ. ಧನ್ಯವಾದಗಳು.